ಸರ್, ಈಗ 3 ಬೈ ಎಲೆಕ್ಷನ್ ಕಾಂಗ್ರೆಸ್ ಗೆದ್ದಿದೆ. ಆಡಳಿತ ಪಕ್ಷ ಇದೆ, ರೂಲಿಂಗ್ ಪಾರ್ಟಿ ಇದೆ, ಗೆದ್ದಿದ್ದಾರೆ. ಇದು ಈ ಸರ್ಕಾರ ಕೊಟ್ಟಂತ ಮ್ಯಾಂಡೇಟ್, ಈ ಸರ್ಕಾರ ಕೊಟ್ಟ ತೀರ್ಪು ಸರ್. ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಯಾವಾಗಲೂ ಕೂಡ ಆಡಳಿತ ಪಕ್ಷ ಉಪಚುನಾವಣೆಗಳಲ್ಲಿ ಗೆದ್ಕೊಂಡೇ ಬಂದಿದ್ದಾರೆ. ಈ ಸಾರಿನೂ ಗೆದ್ದಿದ್ದಾರೆ. ಚನ್ನಪಟ್ಟಣದ ವಿಚಾರದಲ್ಲಿ ಕ್ಷೇತ್ರ ಉಳಿಸ್ಕೊಳ್ಳೋಕ್ಕಾಗಿಲ್ಲ. ಚನ್ನಪಟ್ಟಣ ಕ್ಷೇತ್ರಕ್ಕೆ ನಾನು ಹೋಗಿಲ್ಲ, ಆದರೂ ಕೂಡ ನಮ್ಮ ಮಗ ಹರೀಶ್ ಗೌಡ, ನಮ್ಮ ವಿವೇಕಾನಂದ MLC ಅವರೆಲ್ಲರೂ ಕೂಡ ಹೇಳಿದರು, ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡ 100ಕ್ಕೆ 100 ಗೆಲ್ತೀವಿ ಅಂತಕ್ಕಂಥ ವಿಚಾರ ಹೇಳಿದರು. ಆದರೂ ಕೂಡ ಸೋಲಾಗಿದೆ. ಸೋಲು ಗೆಲುವು ಯಾವತ್ತೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆ, ಸೋಲು ಗೆಲುವು ಯಾವತ್ತೂ ಕೂಡ ಇದ್ದೇ ಇರುತ್ತೆ. ಆದರೂ 3ನೇ ಬಾರಿ ಗೆಲ್ಲೇಬೇಕಿತ್ತು, ಸೋತಿದ್ದಾನೆ. ಅದು ಕೂಡ ಪ್ರಜಾಪ್ರಭುತ್ವದಲ್ಲಿ ಈ ಥರ 3 ಬಾರಿ ಸೋತಿರೋರು ಭಾಳ ಜನ ಮತ್ತೆ ಗೆದ್ದು ಮಂತ್ರಿಗಳಾಗಿದ್ದಾರೆ, ನಾಯಕರಾಗಿದ್ದಾರೆ. ಈಗ ಅದರಿಂದ ಧೈರ್ಯವಾಗಿ ನಿಖಿಲ್ ಅವರು ಮೂರನೇ ಸೋಲನ್ನು ಕೂಡ ಎದುರಿಸಬೇಕು, ಜನತಾದಳ ಪಕ್ಷವನ್ನು ಕಟ್ಟಬೇಕು. ಏನಾಗಿದೆ ಅಂತ ನನಗೆ ಇನ್ನೂ ಏನೂ ಗೊತ್ತಿಲ್ಲ. ಈಗ 10 ಗಂಟೆ ಶುರುವಾದ ಮೀಟಿಂಗಲ್ಲಿದ್ದೆ, ಸ್ವಲ್ಪ ಸಮಾಲೋಚನೆ ಮಾಡಿ ಹೇಳ್ತೀನಿ. ನನಗೆ ಯಾವಾಗಲೂ ಸಿದ್ದರಾಮಯ್ಯ ನನ್ನ ಜೊತೆ ಮಾತಾಡಿಲ್ಲ. ಯಾಕೆ ಸುಳ್ಳು ಹೇಳ್ತೀರಿ? ಆಡಳಿತ ಪಕ್ಷ ಇದೆ, ರೂಲಿಂಗ್ ಪಾರ್ಟಿ ಇದೆ, ಗೆದ್ದಿದ್ದಾರೆ. ಇದು ಈ ಸರ್ಕಾರ ಕೊಟ್ಟಂತ ಮ್ಯಾಂಡೇಟ್, ಈ ಸರ್ಕಾರ ಕೊಟ್ಟ ತೀರ್ಪು ಸರ್. ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಯಾವಾಗಲೂ ಕೂಡ ಆಡಳಿತ ಪಕ್ಷ ಉಪಚುನಾವಣೆಗಳಲ್ಲಿ ಗೆದ್ಕೊಂಡೇ ಬಂದಿದ್ದಾರೆ. ಈ ಸಾರಿನೂ ಗೆದ್ದಿದ್ದಾರೆ. ಚನ್ನಪಟ್ಟಣದ ವಿಚಾರದಲ್ಲಿ ಕ್ಷೇತ್ರ ಉಳಿಸ್ಕೊಳ್ಳೋಕ್ಕಾಗಿಲ್ಲ. ಚನ್ನಪಟ್ಟಣ ಕ್ಷೇತ್ರಕ್ಕೆ ನಾನು ಹೋಗಿಲ್ಲ, ಆದರೂ ಕೂಡ ನಮ್ಮ ಮಗ ಹರೀಶ್ ಗೌಡ, ನಮ್ಮ ವಿವೇಕಾನಂದ MLC ಅವರೆಲ್ಲರೂ ಕೂಡ ಹೇಳಿದರು, ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡ 100ಕ್ಕೆ 100 ಗೆಲ್ತೀವಿ ಅಂತಕ್ಕಂಥ ವಿಚಾರ ಹೇಳಿದರು. ಆದರೂ ಕೂಡ ಸೋಲಾಗಿದೆ. ಸೋಲು ಗೆಲುವು ಯಾವತ್ತೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆ, ಸೋಲು ಗೆಲುವು ಯಾವತ್ತೂ ಕೂಡ ಇದ್ದೇ ಇರುತ್ತೆ. ಆದರೂ 3ನೇ ಬಾರಿ ಗೆಲ್ಲೇಬೇಕಿತ್ತು, ಸೋತಿದ್ದಾನೆ. ಅದು ಕೂಡ ಪ್ರಜಾಪ್ರಭುತ್ವದಲ್ಲಿ ಈ ಥರ 3 ಬಾರಿ ಸೋತಿರೋರು ಭಾಳ ಜನ ಮತ್ತೆ ಗೆದ್ದು ಮಂತ್ರಿಗಳಾಗಿದ್ದಾರೆ, ನಾಯಕರಾಗಿದ್ದಾರೆ. ಈಗ ಅದರಿಂದ ಧೈರ್ಯವಾಗಿ ನಿಖಿಲ್ ಅವರು 3ನೇ ಸೋಲನ್ನು ಕೂಡ ಎದುರಿಸಬೇಕು, ಜನತಾದಳ ಪಕ್ಷವನ್ನು ಕಟ್ಟಬೇಕು. ಏನಾಗಿದೆ ಅಂತ ನನಗೆ ಇನ್ನೂ ಏನೂ ಗೊತ್ತಿಲ್ಲ. ಈಗ 10 ಗಂಟೆ ಶುರುವಾದ ಮೀಟಿಂಗಲ್ಲಿದ್ದೆ, ಸ್ವಲ್ಪ ಸಮಾಲೋಚನೆ ಮಾಡಿ ಹೇಳ್ತೀನಿ. ನನಗೆ ಯಾವಾಗಲೂ ಸಿದ್ದರಾಮಯ್ಯ ನನ್ನ ಜೊತೆ ಮಾತಾಡಿಲ್ಲ. ಯಾಕೆ ಸುಳ್ಳು ಹೇಳ್ತೀರಿ?